ಜಾತಿ ಗಣತಿ ಮರು ಸಮೀಕ್ಷೆಗೆ ಶ್ರೀಗಳು ಆಕ್ಷೇಪವನ್ನ ಎತ್ತಿದ್ದಾರೆ. ಸಮೀಕ್ಷೆ ವೇಳೆ ಏನು ಬರೆಸಬೇಕೆಂದು ಲಿಂಗಾಯತರಲ್ಲಿ ಗೊಂದಲ ಇದೆ. ಪಂಚಮಸಾಲಿ ಲಿಂಗಾಯತರು ಕೋಡ್ ಮರೆಯಬೇಡಿ. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ A0868 ಅಂತ ಬರೆಸಿ. ನೋಡಿ, ಸಮೀಕ್ಷೆ ವೇಳೆ ಏನು ಬರೆಸಬೇಕು ಅಂತ ಒಂದಿಷ್ಟು ಜನರಿಗೆ ಗೊಂದಲ ಆಗ್ತಾ ಇದೆ. ಪಂಚಮಸಾಲಿ ಲಿಂಗಾಯತರು ಕೋಡನ್ನು ಮರಿಬೇಡಿ. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ A0868 ಅಂತ ಬರೆಸಿ. ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿ ಸ್ವಾಮೀಜಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಮೀಕ್ಷೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನಮೂದಿಸಿ. ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಶ್ರೀಗಳು ಕರೆಯನ್ನ ಕೊಟ್ಟಿದ್ದಾರೆ. ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಸಮಾಜದ ಜನಪ್ರತಿನಿಧಿಗಳು ಭಾಗವಹಿಸುವುದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪೆನ್ಸಿಲ್ ಬಳಸಿ ನಮೂದಿಸಿದ್ರೆ ತಡೆದು ಪೆನ್ನಿಂದ ಬರೆಸಿ. ಲಿಂಗಾಯತ ಪಂಚಮಸಾಲಿಗಳು ಸಮುದಾಯದವರಿಗೆ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ A-0868 ಅಂತೇಳಿ ನಮೂದಿಸಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಲಾಗಿದೆ. ಈ ಕುರಿತು ಜಾಗೃತಿ ಮೂಡಿಸಲಿಕ್ಕೋಸ್ಕರ ನಮ್ಮ ಲಿಂಗಾಯತ ಪಂಚಮಸಾಲಿ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನ ನಾಳೆ ದಿವಸ ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕು ಬುಧವಾರ ಸಂಜೆ 4 ಗಂಟೆಗೆ ಹುಬ್ಬಳ್ಳಿಯ RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ. ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು, ಸಚಿವರು, ಸಂಸದರು ಬರಬೇಕು. ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲಾ ವಿವಿಧ ಘಟಕಗಳ ಪದಾಧಿಕಾರಿಗಳು, ಅದು ಪೇರೆಂಟ್ ಬಾಡಿ ಇರ್ಬೋದು, ಪಂಚಸೇನೆ ಇರ್ಬೋದು, ಯುವ ಘಟಕ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಎಲ್ಲಾ ಜಿಲ್ಲಾ ತಾಲೂಕು ಅಧ್ಯಕ್ಷರು ಮಂಡಸ ಬರಬೇಕು ಅಂತೇಳಿ ಈ ಮೂಲಕವಾಗಿ, ಈ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಎಲ್ಲಾ ಸಮಾಜ ಬಾಂಧವರು ಲಿಂಗಾಯತ ಪಂಚಮಸಾಲಿ ಇಲ್ಲದೆ ನಮೂದಿಸಬೇಕು. ಕೋಡವನ್ನು ಕಡ್ಡಾಯ ಬರೆಸುವಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ಪೆನ್ಸಿಲ್ ಬರೆದಿದ್ರೆ ಅದನ್ನ ನೀವು ತಡೆ ಹಿಡಿದು ಪೆನ್ನಲ್ಲೇ ಬರೆಯುವ ಹಾಗೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡೇನೆ ನಿಮ್ಮ ಜಾತಿ ಗಣತಿಯ ನಮೂದಿಯನ್ನ ಮುಕ್ತಾಯ ಮಾಡಬೇಕು. ಅಲ್ಲಿವರೆಗೂ ಮುಕ್ತಾಯ ಮಾಡಬಾರ್ದು. ಲಿಂಗಾಯತ ಪಂಚಮಸಾಲಿ